ನೀವು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸೋಣ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಏನು ಮಾಡೋದು, ನಂಗೆ ನಿಮ್ಮಷ್ಟು ಬೇಗ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ನೋಡಿ. ಪರವಾಗಿಲ್ಲಮ್ಮ, ಈಗ ನಾ ಬಂದಿದ್ದೀನಲ್ಲ, ಇಬ್ಬರು ಒಟ್ಟಿಗೆ ಮಾಡೋಣ. ಆದಷ್ಟು ಬೇಗನೆ ಅಡುಗೆ ಮಾಡಿ ಮುಗಿಸೋಣ ಅಂದ್ಕೊಂಡೆ, ಆದರೆ ಏನು ಮಾಡೋದು, ಆ ಗುಪ್ತಗಾಮಿನಿ ಇದ್ದಾರಲ್ಲ. ಗುಪ್ತಗಾಮಿನಿನ? ಅದು ಅಂಕಲ್ ಮತ್ತು ತಾತ ಸೇರಿ ಅವ್ರಿಗೆ ಇಟ್ಟಿರೋ ಹೆಸರು. ಚೆನ್ನಾಗಿದೆ. ಅವರು ಮಾತ್ರೆ ತಗೊಳ್ಳೋದಕ್ಕೆಲ್ಲ ತುಂಬ ಹಠ ಮಾಡ್ತಾರಮ್ಮ. ಅವ್ರಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಾತ್ರೆ ಕೊಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಅವ್ರನ್ನ ಮಾತೇ ಕೇಳಲ್ಲ. ಹಾಗಿದ್ರೆ ಅವರನ್ನು ನಮ್ಮನೆಗೆ ಕರ್ಕೊಂಡು ಹೋಗೋದೇ ಒಳ್ಳೆಯದು. ಅಶಿಜು, ನಾನು ಹಾಗೆ ಹೇಳಿಲ್ಲ ಅಮ್ಮ. ಅವ್ರು ಹಠ ಮಾಡೋದ್ರಿಂದ ಕೆಲಸಗಳೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅಂತ ಹೇಳಿದ್ದು. ಅವ್ರ ಮನೆಯಲ್ಲಿರೋದು ನನಗೆ ಖುಷಿನೇ. ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಮನೇಲೆಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ನಾನು ಅವ್ರ ಜೊತೆ ಮಾತಾಡ್ತಾ ಕಾಲ ಕಳಿತೀನಿ. ಏನು ಮಾತಾಡ್ತೀರಾ? ನಾವಿಬ್ಬರು ಎಲ್ಲಿ ಮಾತಾಡ್ತೀವಿ, ನಾನೊಬ್ಬಳೇ ಮಾತಾಡ್ತಿರ್ತೀನಿ. ಅವ್ರು ಅದು ಯಾವಾಗ ಮಾತಾಡಿ ಸಾಕು ನೀನು ಮಾತಾಡಿದ್ದು ನಿಲ್ಲಿಸು ಅಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆ ಕಾಲ ಆದಷ್ಟು ಬೇಗ ಬರಲಿ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅಮ್ಮ, ಅವ್ರು ಮಾತಾಡದೇ ಇದ್ರೂ ತುಂಬ ಚೆನ್ನಾಗಿ ಹಾಡ್ತಾರೆ ಅಮ್ಮ. ಹಾಗೆ ಚೆನ್ನಾಗಿ ಚಿತ್ರನೂ ಬಿಡಿಸ್ತಾರೆ. ಮಾವ ಹೇಳ್ತಾ ಇದ್ರು, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಕಲೆಗಳು ಗೊತ್ತಿರೋರು ಅವ್ರು ಯಾವ್ದಾದ್ರು ಒಳ್ಳೆ ಮಂತನದಲ್ಲಿ ಹುಟ್ಟಿರ್ಬೇಕು, ಇಲ್ಲ ಒಳ್ಳೆ ಕೆಲಸದಲ್ಲಿ ಇದ್ದಿರಬೇಕು. ಅವ್ರು ಆದಷ್ಟು ಬೇಗ ಚೇತರಿಸ್ಕೋಬೇಕು. ಊಟ ರೆಡಿನಾ? ತಾತನ ಊಟ ಟೈಮ್ ಆಯಿತು, ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಕೋಪ ಮಾಡ್ಕೊಳ್ತಾರೆ. ಅವರು ಈ ಮನೆಗೆ ಮಿಲಿಟ್ರಿ ಆಫೀಸರು, ಸ್ವಲ್ಪ ಲೇಟ್ ಆದರೂ ಪನಿಷ್ಮೆಂಟ್ ನಮಗೇನೆ. ಯಾಕಬಿ, ಏನಾಯ್ತು? ಯಾಕೆ ಇಷ್ಟು ಸುಸ್ತಾಗಿದೆಯಾ? ಅದಕ್ಕೆ ಸುಸ್ತಾಗ್ಬಿಟ್ಟಿದ್ದೀನಿ. ಬೀದಿ ಬೀದಿ ಅಲ್ದಿದ್ದೀನಿ. ಇಡೀ ಬೆಂಗಳೂರು ಮೂಲೆ ಮೂಲೆ ಹುಡುಕಿ ವಿಚಾರಿಸ್ಕೊಂಡು ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ ಅಬಿ? ಏನ್ ವಿಚಾರಿಸ್ಕೊಂಡು ಬಂದೆ? ಯಾಕೆ ಅಲ್ದಿದ್ಯಾ? ಸ್ಕೂಲು ದೀಪಿಕಾ, ನಮ್ಮ ಮೀರಾಪುಟ್ಟಿನ ಸ್ಕೂಲಿಗೆ ಸೇರಿಸ್ಬೇಕಲ್ಲ, ಅದಕ್ಕೆ ಯಾವ್ಯಾವ ಸ್ಕೂಲ್ ಚೆನ್ನಾಗಿದೆ, ಅಲ್ಲಿ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡು ಬಂದಿದ್ದೀನಿ. ಸುಸ್ತಾಗೋಯ್ತು. ಒಂದೊಂದು ಸ್ಕೂಲಲ್ಲಿ ಒಂದೊಂಥರ ರೂಲ್ಸು, ಒಂದೊಂದು ಸ್ಕೂಲಲ್ಲಿ ಒಂದೊಂಥರ ಫೀಸು. ಕೆಲವೊಂದು ಸ್ಕೂಲಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂದರೆ ಪೇರೆಂಟ್ಸ್ನ ಇಂಟರ್ವ್ಯೂ ಮಾಡ್ತಾರಂತೆ. ಇನ್ನು ಕೆಲವು ಸ್ಕೂಲಲ್ಲಿ ಮಕ್ಕಳು ಓದ್ತಾರೋ ಬಿಡ್ತಾರೋ, ಆದರೆ ಈ ಬ್ಯಾಗು, ಬುಕ್ಸು, ಯೂನಿಫಾರ್ಮು, ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಹತ್ರನೇ ತಗೋಬೇಕಂತೆ. ಈಗಿನ ಕಾಲದಲ್ಲಿ ಮಕ್ಳ ಎಜುಕೇಷನ್ನು ಒಂಥರ ವಿಚಿತ್ರ ಆಗೋಗಿದೆ. ಮಕ್ಕಳು ಓದ್ತಾರೋ ಬಿಡ್ತಾರೋ, ಆದರೆ ಎಜುಕೇಷನ್ ಹೆಸರಲ್ಲಿ ಪೇರೆಂಟ್ಸ್ ಹತ್ರ ಅಂತೂ ಚೆನ್ನಾಗಿ ದುಡ್ಡು ಕದೀತಾ ಇದ್ದಾರೆ, ದೋಚ್ತಾ ಇದ್ದಾರೆ. ಹಾಗೆಲ್ಲ ಹೇಳ್ಬೇಡ ಅಬಿ, ಒಳ್ಳೆ ಎಜುಕೇಶನ್ ಕೊಡೋ ಸ್ಕೂಲ್ಗಳು ಇರುತ್ತೆ. ಹೌದೌದು ಇರುತ್ತೆ, 100ಕ್ಕೊ 1000ಕ್ಕೊ ಇರುತ್ತೆ. ಇದೆಲ್ಲ ತಲೆ ಬಿಸಿ ಬದಲು ಮಕ್ಕಳನ್ನ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೋದಲ್ವಾ? ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೋದು ನಿಜ, ಆದರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಗಳು ಚೆನ್ನಾಗಿರ್ಬೇಕಲ್ಲ. ಯಾಕೆ ಚೆನ್ನಾಗಿರಲ್ಲ? ಟ್ರೈನ್ಡ್ ಆಗಿರೋ ಟೀಚರ್ಸ್ಗಳಿರ್ತಾರೆ. ಸರ್ಕಾರ ಮಕ್ಕಳ ಎಜುಕೇಷನ್ಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತಿದೆ, ಅದೆಲ್ಲ ಮಕ್ಕಳ ಮೇಲೆ ತಾನೇ ಇರುತ್ತೆ. ಸಾಕು ನೀವು ಈ ಡಿಸ್ಕಷನ್ನ ಇಲ್ಲಿಗೆ ನಿಲ್ಲಿಸ್ತೀರಾ? ನಮ್ಮ ಮೀರಾ ಪುಟ್ಟಿಗೆ ಇನ್ನೂ ನಡೆಯೋಕೆ ಬರಲ್ಲ, ನೀವು ಆಲ್ರೆಡಿ ಅವಳಿಗೆ ಕಾರ್ ಕಲಿಸ್ಬೇಕು ಅನ್ನೋ ಥರ ಮಾತಾಡ್ತೀರಾ. ಓ ಹೌದಲ್ವಾ, ಅದೊಂದು ಬಾಕಿ ಇದೆ. ಈಗಲೇ ಯಾವ್ದಾರು ಒಳ್ಳೆ ಕಾರ್ನ ಬುಕ್ ಮಾಡಬೇಕು. ಸ್ಟಾಪ್ ಇಟ್ ಅಬಿ. ಏನು ಮಾಡೋದು ದೀಪಿಕಾ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂದರೆ ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕಲ್ವಾ? ನೀನು ಈ ರೀತಿ ಯೋಚನೆ ಮಾಡ್ತಿರೋದು ನೋಡ್ತಿದ್ರೆ ಅವಳ ಬದುಕಿನ ಬಗ್ಗೆ ಅವಳಿಗೆ ಸ್ವಲ್ಪನೂ ಸ್ವಾತಂತ್ರ್ಯ ಕೊಡಲ್ಲ ಅನ್ನಿಸ್ತಿದೆ. ತುಂಬ ಪೊಸೆಸಿವ್ ಆಗ್ತಿಲ್ವಾ ನೀನು? ಅವಳಿನ್ನೂ ಮಗು, ಅವಳು ಫ್ರೀಯಾಗಿ ಆರಾಮಾಗಿ ಆಟ ಆಡ್ಕೊಂಡಿರ್ಲಿ ಬಿಡು. ಅಮ್ಮ, ಅವ್ರು ಮೋಸ್ಟ್ಲಿ ಎದ್ದಿದ್ದಾರೆ ಅನ್ಸುತ್ತೆ. ಎದ್ದಿದ್ರೆ ಊಟಕ್ಕೆ ಕರ್ಕೊಂಡು ಬಂದ್ಬಿಡ್ಲಾ? ಹೂ ಪುಟ್ಟ, ಎದ್ದಿದ್ದಾರೆ, ಹೋಗಿ ಕರ್ಕೊಂಡು ಬಂದ್ಬಿಡು. ಬನ್ನಿ ಊಟ ಮಾಡೋರಂತೆ. ತುಳಸಿ ಅಮ್ಮ ನಿಮ್ಮನ್ನು ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಅವ್ರ ಜೊತೆನೆ ಕೂತ್ಕೊಂಡು ಊಟ ಮಾಡೋರಂತೆ.
ತುಳಸಿ, ನೀರಲ್ಲಮ್ಮ. ಇಷ್ಟು ವರ್ಷ ಆಯ್ತು ಊಟಕ್ಕೆ ಕೂತಾಗ ನೀರು ಇಡಬೇಕು ಅನ್ನೋದು ಕಲ್ತಿಲ್ವಾ ಇನ್ನು? ತಂದೆ ಮಾವ. ಏಯ್, ಇದಳಿ ಕಣ್ಬಿಡಿ. ಏನಾಯ್ತು ಇವ್ರಿಗೆ? ಮಾವ, ಇವನ್ನ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಓ, ಗಾಬರಿ ಆಗಬೇಡ. ಈಕೆಗೆ ಆವಾಗವಾಗ ಹೀಗಾಗ್ತಿರುತ್ತೆ. ಇದ್ರ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡಿದ್ದೀವಿ. ಏನಾದರೂ ಶಾಕ್ ಆಗುವಂಥದ್ದು ಅಥವಾ ಆತಂಕ, ಭಯ, ಎಕ್ಸೈಟ್ ಆಗುವಂಥದ್ದು ಏನಾದರೂ ನೋಡಿದ್ರೆ ಅಥವಾ ಕೇಳಿದ್ರೆ ಹೀಗಾಗತ್ತೆ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಡಾಕ್ಟರ್ ಕೊಡ್ತಾ ಇರೋ ಟ್ರೀಟ್ಮೆಂಟಿಂದನೂ ಹೀಗಾಗಿರ್ಬೋದು ಅಂತ ಹೇಳಿದ್ದಾರೆ. ಇವ್ರ ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗ್ತಾ ಇದೆ ಅಮ್ಮ. ಡಾಕ್ಟರ್ ಹತ್ರ ಮಾತಾಡಿ ಇದಕ್ಕಿಂತ ಇನ್ನೂ ಏನಾದರೂ ಒಳ್ಳೆ ಟ್ರೀಟ್ಮೆಂಟ್ ಇದ್ದರೆ ಇವ್ರಿಗೆ ಕೊಡಿಸ್ಬೇಕು. ಆದಷ್ಟು ಬೇಗ ಇವ್ರ ಕುಟುಂಬದವ್ರ ಹತ್ರ ಇವ್ರನ್ನ ಸೇರಿಸ್ಬೇಕು. ಪುಟ್ಟ, ಈಗ ಮೊದಲು ಇವ್ರನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸೋಣ. ಊಟ ಆಮೇಲೆ ಮಾಡಿಸಿದ್ರಾಯ್ತು. ಹುಷಾರಮ್ಮ, ಹುಷಾರಾಗಿ ಕರ್ಕೊಂಡೋಗಿ. ಬಹುಶಃ ಆಕೆಗೆ ನೆನಪು ಮರುಕಳಿಸ್ತಾ ಇದೆ ಅಂತ ಅನಿಸುತ್ತೆ. ತನ್ನವ್ರು ಯಾರು, ಅವ್ರು ಹೇಗಿದ್ರು ಅನ್ನೋದೆಲ್ಲ ನೆನಪಿಗೆ ಬರ್ತಾ ಇರಬೇಕು. ಆದರೆ ಪ್ರಾಬ್ಲಮ್ ಏನು ಅಂದರೆ ಆಕೆಗೆ ಹೇಳೋದಕ್ಕೆ ಬರ್ತಾ ಇಲ್ಲ. ಇರ್ಬೋದು. ನೆನಪಿನ ಶಕ್ತಿ ಹೋಗೋದು ಅಂದರೆ ಸಂಪೂರ್ಣವಾಗಿ ಹೋಗೋದು ಅಂತಲ್ಲ. ಕೆಲವೊಂದು ಘಟನೆಗಳು, ಕೆಲವೊಂದು ಮುಖಗಳು ನೆನಪಿರುತ್ತೆ. ಕೆಲವೊಮ್ಮೆ ಬೇಕು ಅಂದಾಗ ನೆನಪಾಗಲ್ಲ, ಆಗಾಗ ನೆನಪಾಗಿ ಕಾಡ್ತಾ ಇರುತ್ತೆ. ಈ ರೀತಿ ಅನುಭವಗಳನ್ನು ನಾನು ಸಾಕಷ್ಟು ಓದಿದ್ದೀನಿ. ಹೇಗೋ ಆಕೆಗೆ ನೆನಪಿನ ಶಕ್ತಿ ವಾಪಸ್ ಬಂದು ಆದಷ್ಟು ಬೇಗ ಅವರು ಕಡೆಯವರು ಯಾರು ಅಂತ ತಿಳಿಸ್ಲಿ. ಏನು ಬ್ರೋ, ಮಲ್ಲಿಗೆ ಹೂವು ಏನು ಸಮಾಚಾರ? ಏನ್ ಸಮಾಚಾರ ಅಂತ ಕೇಳ್ತೀಯಲ್ಲ ಅಭಿ. ಅಕ್ಕನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಆ ಪ್ರೀತಿ ಮಲ್ಲಿಗೆ ಹೂವಿನ ರೂಪದಲ್ಲಿ ಕಾಣ್ತಾ ಇದೆ. ಹಾಗೇನಿಲ್ಲ. ದಾರಿಯಲ್ಲಿ ಬರ್ತಾ ಒಂದು ಪುಟ್ಟ ಹುಡುಗಿ ಹೂವು ಮಾರ್ತಿದ್ಲು. ಅವಳು ಹೂವು ಮಾರ್ತಿದ್ದನ್ನು ನೋಡಿ ಅಯ್ಯೋ ಅನಿಸ್ತು. ಓದಬೇಕಾಗಿರೋ ವಯಸ್ಸಲ್ಲಿ ಹೂವು ಮಾರ್ತಿದ್ದಾಳ ಅಂತ ಬೇಜಾರಾಯಿತು. ಹಾಗೆ ಆ ಹುಡುಗಿಗೆ ದುಡ್ಡು ಕೊಟ್ಟು ಸ್ಕೂಲಿಗೆ ಸೇರ್ಕೊ ಅಂತ ಹೇಳಿ ಅವಳ ಹತ್ರ ಈ ಹೂವು ತೊಗೊಬಂದೆ. ಹೌದಲ್ವಾ? ನಾವು ಬರೀ ನಮ್ಮ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಸುತ್ತಮುತ್ತ ಈ ರೀತಿ ಎಜುಕೇಷನ್ ಇಲ್ಲದೆ, ಜೀವನ ಕಟ್ಕೊಳಕ್ಕಾಗದೆ ಎಷ್ಟೋ ಜನ ಹೆಣ್ಮಕ್ಳು ಒದ್ದಾಡ್ತಾ ಇದ್ದಾರೆ. ಯು ಆರ್ ರೈಟ್ ಅಭಿ. ನಾನು ನಿರ್ಧಾರ ಮಾಡಿದ್ದೀನಿ. ಹೇಗೂ ನಮ್ಮ ಕಂಪ್ನಿ ಇನಾಗ್ರೇಷನ್ ಇದೆಯಲ್ಲ, ಆ ಟೈಮಲ್ಲಿ ಒಂದಷ್ಟು ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ವಿಚಾರ ಅಭಿ. ಒಂದು ಹೆಣ್ಮಗು ಕಲ್ತ್ರೆ ಇಡೀ ಮನೆ ಕಲ್ತ ಹಾಗೆ ಅಂತ ಹೇಳ್ತಾರೆ. ಒಂದು ಹೆಣ್ಮಗುಗೆ ಎಜುಕೇಷನ್ ಕೊಡಿಸೋದು ತುಂಬ ಪುಣ್ಯದ ಕೆಲಸ. ಆ ಪುಣ್ಯ ನಮ್ಮ ಮೀರನ್ನ ಕಾಯುತ್ತೆ.
ನಮ್ಮ ಮೀರಾ ಪುಟ್ಟಿ ಎಷ್ಟೋ ಒಳ್ಳೆ ಕೆಲಸಗಳಿಗೆ ಸ್ಫೂರ್ತಿಯಾಗಿದ್ದಾಳೆ. ಅಪ್ಪ ಅಮ್ಮ ಇನ್ನೂ ಬಂದಿಲ್ವಾ? ಸರಿ, ಹಾಗಾದರೆ ಅವ್ರ ಜೊತೆ ಮಾತಾಡಿ ಹೆಣ್ಮಕ್ಳು ಎಜುಕೇಷನ್ಗೆ ಎಲ್ಲ ವ್ಯವಸ್ಥೆಗಳು ಮಾಡ್ತೀನಿ. ಮಾವ ಬರಕ್ಕೆ ಹೇಳಿದ್ರಂತೆ. ಹಾಂ ಹೌದಮ್ಮ. ಮಾಧವ, ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಏನು ವಿಷಯ ಮಾವ? ನೋಡು, ಇದೆಲ್ಲ ಆ ಹೆಂಗಸ್ ಬರೆದಿರೋ ಚಿತ್ರಗಳು. ಒಂದೊಂದು ಸಲ ಅವಳ ವರ್ತನೆ ತುಂಬ ವಿಚಿತ್ರ ಅನಿಸುತ್ತಮ್ಮ. ಇದಕ್ಕಿದ್ದಾಗೆ ಅವಳೋಗಿ ಶುರು ಮಾಡ್ತಾಳೆ, ಏನೋ ನೆನಪು ಮಾಡಿಕೊಂಡು ಕೂಗು ಬಿಡ್ತಾಳೆ. ಅವಳ ತಲೆ ಒಳಗೆ ಏನೇನು ಯೋಚನೆ ಓಡ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ನೋಡು. ಅವ್ರಿಗೆ ಚಿತ್ರ ಬರೆಯೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಚಿತ್ರಗಳನ್ನೇನೋ ತುಂಬ ಚೆನ್ನಾಗಿ ಬರೀತಾಳೆ. ಆದರೆ ತುಳಸಿ ಆ ಚಿತ್ರಗಳನ್ನೆಲ್ಲ ಗಮನಿಸಿ ನೋಡು. ಅವೆಲ್ಲನೂ ಕೃಷ್ಣನಿಗೆ ಸಂಬಂಧಪಟ್ಟಂಥ ಚಿತ್ರಗಳು. ಹೌದು ಮಾವ, ನವಿಲ್ಗರಿ, ಕೊಳಲು ಎಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿದ್ದೆ. ಕೃಷ್ಣ ಆಕೆಗೆ ಇಷ್ಟವಾದ ದೇವರು ಅನ್ಸುತ್ತೆ. ಅಷ್ಟೇ ಅಲ್ಲ ತುಳಸಿ, ಆಕೆ ಇನ್ನೊಂದು ಚಿತ್ರ ಬರೆದಿದ್ದಾಳೆ ನೋಡು. ಮಾವ, ಇದು ಯಾರಿರ್ಬೋದು? ಅವ್ರಿಗೆ ಪರಿಚಯ ಇರೋರು ಇರ್ಬೋದಾ ಅಥವಾ ಸಂಬಂಧಿಕರ? ಯಾರು ಅಂತೇನಾದ್ರೂ ಹೇಳಿದ್ರಾ? ಮಾಧವ. ಎಂಥ ಆಶ್ಚರ್ಯ, ಎಂಥ ಕಾಕತಾಳೀಯ ಅಂದರೆ ಅವಳು ಬೇರೆ ಏನೂ ಮಾತಾಡಲಿಲ್ಲ. ಈ ಚಿತ್ರದಲ್ಲಿರೋದು ಯಾರು ಅಂತ ಕೇಳಿದ್ದಕ್ಕೆ ಮಾಧವ ಅಂತ. ನನಗನ್ಸುತ್ತೆ ಆಕೆ ಸಂಬಂಧಿಕರು, ಮಗನೋ ಅಥವಾ ಹತ್ತಿರದವರು ಯಾರಾದರೂ ಮಾಧವ ಅಂತ ಇರಬಹುದು. ಇದು ಅವ್ರ ಚಿತ್ರನೇ ಆಗಿರಬಹುದು ಅಲ್ವಾ? ತುಳಸಿಯವರೇ, ಬಂದೆ. ನಿಜ ಮಾವ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಈ ಚಿತ್ರದಲ್ಲಿರೋರು ಯಾರೋ ವಯಸ್ಸಲ್ಲಿ ಚಿಕ್ಕವರಿದ್ದಾಗ ಕಾಣ್ತಾರೆ. ಅವ್ರ ಮಗನೋ ಅಥವಾ ಯಾರೋ ಹತ್ರದ ಸಂಬಂಧಿಕರು ಇರ್ಬೋದು ಅನಿಸ್ತಾ ಇದೆ. ಬಂದೆ ಮಾವ, ಅವ್ರು ಕರೀತಾ ಇದ್ದಾರೆ. ಸರಿ ಮಾವ, ನಾವು ಹೋಗಿ ಬರ್ತೀವಿ. ಆಕೆನ ಹುಷಾರಾಗಿ ನೋಡ್ಕೊಳ್ಳಿ. ಏನೇ ಸಮಸ್ಯೆ ಆದರೂ ನಂಗೆ ಹೇಳಿ. ಅಲ್ಲ ತುಳಸಿಯವರೇ, ಆಕೆನ ನಮ್ಮನೆಗೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ, ಅಲ್ಲೇ ಡಾಕ್ಟ್ರನ್ನ ಕರೆಸಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೋದಾಗಿತ್ತು. ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಆದರೆ ಸದ್ಯಕ್ಕೆ ಇಲ್ಲೇ ಇರಲಿ ಅಂತ ಮಾವ ಮತ್ತು ಸಿರಿ ಹೇಳಿದ್ರು. ಹೌದು ಮಾವ, ಅವ್ರು ಇಲ್ಲೇ ಇದ್ದರೆ ನನಗೂ ಸ್ವಲ್ಪ ಸಮಯ ಕಳಿಯತ್ತೆ. ಅವ್ರು ಮಾತಾಡದೇ ಇದ್ರೂ ನಾನು ಅವ್ರ ಜೊತೆ ಮಾತಾಡ್ತಾ ಕೂತಿರ್ತೀನಿ. ಆಯಿತು ಸರಿ, ನಿಮಗೆಲ್ಲ ಏನು ತೊಂದರೆ ಇಲ್ಲ ಅಂದರೆ ಸರಿ. ಆ ಥರ ಏನೂ ತೊಂದರೆ ಇಲ್ಲಪ್ಪ. ನಮ್ಮ ಸಿರಿ ಹೃದಯ ಅಂದರೆ ತಾಯಿ ಹೃದಯ ಇದ್ದಾಗೆ. ಇದೆಲ್ಲ ತುಳಸಿಯಿಂದಾನೇ ಕಲ್ತಿರೋದು.
ಇನ್ನೊಬ್ಬರನ್ನ ನೋಡ್ಕೊಳ್ಳೋದು, ಕಾಳಜಿ ವಹಿಸೋದು, ಆರೈಕೆ ಮಾಡೋದು ಅಂದರೆ ಅವ್ರಿಗೆ ಇನ್ನಿಲ್ದಷ್ಟು ಸಂತೋಷ. ಅದು ಅಲ್ಲದೆ ಅವ್ರ ವರ್ತನೆ ಸ್ವಲ್ಪ ವಿಚಿತ್ರವಾಗಿರುತ್ತೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಮಾವ. ಹೌದಮ್ಮ, ಅವಳು ಇದ್ದಕ್ಕಿದ್ದ ಹಾಗೆ ಯಾಕೆ ಹಾಗೆ ಆಡ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಯಾಕಮ್ಮ, ಏನಾಯ್ತು? ಯಾರನ್ನು ಹುಡುಕ್ತಿದೀಯಾ? ಅವ್ರು ಹಾಗೆಯಿಂದ ಹಾಗೆ ತಾತ, ಯಾರನ್ನೋ ಹುಡುಕ್ತಿರೋ ಥರ ಓಡಾಡ್ತಾ ಇದ್ದಾರೆ. ಯಾರನ್ನ ಅಂತ ಕೇಳಿದ್ರೆ ಏನೂ ಮಾತಾಡಲ್ಲ. ನಿನಗೆ ಯಾರ್ದಾದ್ರು ನೆನಪಾಗ್ತಾ ಇದೆಯಾ? ನೀನು ತುಳಸಿಗೋಸ್ಕರ ಬಂದಿದ್ದೀಯಾ ಅಂತ ಅಂದ್ಕೊಂಡ್ವಿ. ತುಳಸಿ ಬಂದ್ಲು, ಆದರೆ ನೀನು ಅವಳ ಹತ್ರನೂ ಸರಿಯಾಗಿ ಮಾತಾಡಲಿಲ್ಲ. ಯಾರನ್ನು ಹುಡ್ಕೊಂಡು ಬಂದೆ? ಸಿರಿ, ಆಕೆ ಊಟ ಮಾಡಿಲ್ಲ, ಕರ್ಕೊಂಡು ಹೋಗಿ ಊಟ ಮಾಡಿಸು. ಸರಿ ತಾತ. ರೈಲ್ವೆ ಬ್ರಿಡ್ಜ್ ಪಕ್ಕ ಇರೋ ಜಾಗನ ದತ್ತು ತಗೊಂಡು ಇಂಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀವಪ್ಪ. ಅದು ನಿಜವಾಗ್ಲೂ ಒಳ್ಳೆ ಕೆಲಸನೇ. ಅಲ್ಲಿರೋ ಮಕ್ಕಳಿಗೆ ವಿದ್ಯೆ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು. ಈಗ ಅವರೆಲ್ಲರೂ ಇದ್ದೂ ಇಲ್ಲದ ಹಾಗೆ ಬದುಕ್ತಾ ಇದ್ದಾರೆ. ಹೌದು ಅಮ್ಮ, ಅವರೆಲ್ಲರೂ ನಮ್ಮ ಸಿಸ್ಟಮಲ್ಲಿ ನೆನಪಾಗೋದು ಎಲೆಕ್ಷನ್ ಬಂದಾಗ ಮಾತ್ರ. ಆ ರಾಜಕಾರಣಿಗಳಿಗೆ ಎಲೆಕ್ಷನ್ ಬಂದಾಗ ಆ ಏರಿಯಾ ಸ್ವರ್ಗದ ಹಾಗೆ ಕಾಣುತ್ತೆ, ಎಲೆಕ್ಷನ್ ಮುಗಿದ್ಮೇಲೆ ಸ್ಲಮ್ ಹಾಗೆ ಕಾಣುತ್ತೆ. ನಿಜವಾಗ್ಲೂ ನಿಮ್ಮ ನಿರ್ಧಾರ ಸರಿಯಾಗೇ ಇದೆ. ಇನಾಗ್ರೇಷನ್ ಮಾಡುವಾಗ ಸ್ವೀಟ್ ಕೊಟ್ಟು ಊಟ ಹಾಕಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಈ ರೀತಿ 4 ಜನಕ್ಕೆ ಒಳ್ಳೆಯದಾಗೋ ಕೆಲಸ ಮಾಡಿದ್ರೆ ಖಂಡಿತ ಅವರ ಆಶೀರ್ವಾದ ನಮ್ಮ ಕಂಪನಿ ಮೇಲಿರುತ್ತೆ. ನಮಗೂ ಒಳ್ಳೆ ಕೆಲಸ ಮಾಡಿರೋ ತೃಪ್ತಿ ಇರುತ್ತೆ. ಹಾಗಾದರೆ ಆ ಏರಿಯಾ ದತ್ತು ತಗೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆಯಾ? ಎಲ್ಲ ವ್ಯವಸ್ಥೆಗಳಾಗಿದೆ ಅಮ್ಮ. ಲೀಗಲಾಗಿ ದತ್ತು ತಗೊಳ್ಳೋ ಪ್ರಾಸೆಸ್ ಆಗಬೇಕು. ಆ ಪೇಪರ್ಗಳೆಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ನೋಡಿದ್ರ ಮಾಧವರೇ, ಮಕ್ಕಳು ಎಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಂಪ್ನಿನೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿ ಒಳ್ಳೆ ಯೋಜನೆಗಳನ್ನ ಮನಸ್ಸಲ್ಲೂ ಇಟ್ಕೊಂಡಿದ್ದಾರೆ. ಅಮ್ಮ, ಇವ್ರ ಮನಸ್ಸಲ್ಲಿರೋ ಯೋಚನೆಗಳು 1-2 ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಆಶ್ಚರ್ಯಗಳ ಅಂಥ ಯೋಚನೆಗಳು ಏನು ಪೂರ್ಣಿ? ಇವ್ರಿಗೆ ಭವಿಷ್ಯದ ಬಗ್ಗೆ ತುಂಬ ದೂರಾಲೋಚನೆ ಇದೆ. ಈಗಲೇ ಮಗಳ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಈಗಿನ ವ್ಯವಸ್ಥೆ ಅದೇ ರೀತಿ ತಾನೇ ಆಗಿದೆ. ಮಕ್ಕಳು ಹುಟ್ಟೋಕ್ಕೂ ಮುಂಚೆನೇ ಅಡ್ಮಿಷನ್ ಮಾಡಿಸ್ಬೇಕಲ್ಲ. ಬರೀ ಎಜುಕೇಶನ್ ಬಗ್ಗೆ ಯೋಚನೆ ಮಾಡಿದ್ರೆ ಓಕೆ, ಆದರೆ ಇವರು ಅದಕ್ಕೂ ಮೀರಿ ಮಗಳು ಮದುವೆ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಹೌದೇನ್ರೋ? ಏನ್ರೋ ನಿಮ್ಮ ಕತೆ? ಯಾಕೆ ಯೋಚನೆ ಮಾಡಬಾರ್ದು? ಅವಳ ಜೀವನದ ಬಗ್ಗೆ ಪ್ರತಿಯೊಂದನ್ನು ಈಗಲೇ ಯೋಚನೆ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದಲ್ವಾ? ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು? ಪ್ರಪಂಚನೇ ಎರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ.
ಅಮ್ಮ ಏನಾಯ್ತು? ಏನಿಲ್ಲ ಬಿಡು, ತುಳಸಿಯವರು ಏನು ಕಮ್ಮಿ ಇಲ್ಲ. ಯಾವಾಗಲೂ ಮೀರಾ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ ತುಳಸಿಯವರೇ? ಬನ್ನಿ ತುಳಸಿಯವರೇ, ನೀವು ಏನೇ ಯೋಚನೆ ಮಾಡೋದಿದ್ರು ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಆಮೇಲೆ ನಾವಿಬ್ಬರು ಅದನ್ನು ಡಿಸ್ಕಸ್ ಮಾಡೋಣ. ಓಕೆ ಬನ್ನಿ ಈಗ ಹೊರಡಿ.